ಇಲ್ಲಿ ನಾನು ಮೂರನೇ ಒಂದು ಕೇಳಿದೆ, ಸಾರ್ವಜನಿಕ ಹಾವುಗಳ ಹಾಗೂ ಇತರ ಪ್ರಾಣಿಗಳ ದಾಳಿಯಿಂದ ರಕ್ಷಣೆ ಹೊಂದಲು ಅವುಗಳನ್ನು ಕೊಲ್ಲುವುದರಿಂದ ಅರಣ್ಯ ಇಲಾಖೆಯಿಂದ ಶಿಕ್ಷೆಗೆ ಒಳಪಡುತ್ತಾರೆ ಅಂತ. ಹೌದು ಅಂತ ಹೇಳಿದ್ದಾರೆ. ಇವರು ಅವರ ಅರಣ್ಯ ಇಲಾಖೆಯಿಂದ ಪ್ರಾಣಿಗಳ ರಕ್ಷಣೆ ಮಾಡೋ ರೀತಿ ಅರಣ್ಯ ಇಲಾಖೆ ಪ್ರಾಣಿಗಳಿಂದ ಸಾವುಗಳು ತೊಂದರೆ ಆದರೆ ಅವ್ರಿಗೂ ಪರಿಹಾರ ಕೊಡಬೇಕಲ್ಲ. ಕಂದಾಯ ಇಲಾಖೆಯಿಂದ 2 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ, ಕಂದಾಯ ಇಲಾಖೆಯಲ್ಲಿ ಯಾರು RTC ಇರ್ತಾರೆ ಅವ್ರು ಮಾತ್ರ ಕೊಡೋದು. ಕುರಿಗಾಹಿಗಳು, ದನಗಾಹಿಗಳು, ಬೇರೆ ಬೇರೆ ನೀರು ಕಟ್ಕೊಂಡು ತಿರುಗಾಡ್ತಕ್ಕಂಥ ಜನಗಳು ಹಾವು ಕಡಿದು ಸತ್ತರೆ ಯಾರು ಪರಿಹಾರ ಕೊಡೋದು? ಶಿಕ್ಷೆ ಮಾತ್ರ ಇವ್ರು ಒಳಪಡಿಸ್ತಾರೆ. ಅವ್ರಿಗೂ ಇವ್ರು 20 ಲಕ್ಷ ಕೊಡಬೇಕಲ್ಲ ಪರಿಹಾರನ. ಅದು ನನ್ನ ಪ್ರಶ್ನೆ. ಓಕೆ, ಮಾನ್ಯ ಮಂತ್ರಿಗಳೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ವನ್ಯಜೀವಿಗಳ ದಾಳಿಯಿಂದ ಮೃತಪಟ್ಟವರಿಗೆ 20 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೇವೆ. ವನ್ಯಜೀವಿಗಳು ಅಂದ್ರೆ ಇವತ್ತು ಹುಲಿ ಇದೆ, ಆನೆ ಇದೆ, ಚಿರತೆ ಇದೆ, ಈ ಎಲ್ಲ ಏನು ಪ್ರಾಣಿಗಳಿದ್ದಾವೆ ಅರಣ್ಯದಲ್ಲಿರ್ತವೆ. ಅರಣ್ಯದಲ್ಲಿದ್ದಂತಹ ಪ್ರಾಣಿಗಳು ದಾಳಿಯಿಂದ ಮೃತಪಟ್ಟವರಿಗೆ ಪರಿಹಾರ ಅರಣ್ಯ ಇಲಾಖೆ ವತಿಯಿಂದ ಕೊಡ್ತಾ ಇದ್ದಾವೆ. ಹಾವು ಕಡಿತ ಇವತ್ತು ಇಡೀ ರಾಜ್ಯದಾದ್ಯಂತ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದಕ್ಕೆ ಕಂದಾಯ ಇಲಾಖೆ ವತಿಯಿಂದ 2 ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗ್ತಾ ಇದೆ. ಅಧ್ಯಕ್ಷರೇ, ಕಂದಾಯ ಇಲಾಖೆಯಿಂದ ಕೊಡೋದು RTC ಇರೋರು ಮಾತ್ರ. ಯಾರು ಪಹಣಿಯನ್ನು ಹೊಂದಿರ್ತಾರೋ ಅಂತ ರೈತನಿಗೆ 2 ಲಕ್ಷ ಕೊಡ್ತಾರೆ. ಆದ್ರಾಗ ಅಂತ ಇವರು ರೈತರಿಗೆ ಮಾತ್ರ ಶಿಕ್ಷೆ ಕೊಡ್ತಾರೆ. ಕುರಿಕಾಯಿ ಅವ್ನು ಸತ್ತೋದ್ರೆ ಅವ್ರಿಗೂ ಶಿಕ್ಷೆ ಮಾಡ್ತಾರೆ. ಅಂದ್ರೆ ಅವನೇನು ಹಾವು ಸಾಯಿಸ್ತಾರೆ, ಅವ್ನಿಗೆ ಶಿಕ್ಷೆ ಕೊಡು ಒಳಪಡಿಸ್ತಾರೆ. ಅವ್ರು ಪರಿಹಾರ ಕೊಡಬೇಕಲ್ಲ ಅರಣ್ಯ ಇಲಾಖೆಯವರು. ಹುಲಿ ಕಾಡು ಸತ್ತು ಸಾಯಿಸ್ರು ಅಂತ ಕೊಡಲ್ಲ, ಹಳ್ಳಿಗಳು ಸಾಯಿಸ್ರು ಅವ್ರು ಪರಿಹಾರ ಕೊಡ್ತಾರೆ ಇವರು. ಅದೇ ರೀತಿ ಹಾವು ಕೊಡದವ್ರಿಗೂ ಕೊಡ್ಲಿ. ಆಯ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಪುಟ್ಟರಂಗ ಶೆಟ್ಟಿ ಅವರ ಏನ್ ಪ್ರಸ್ತಾವನೆ ಇದೆ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.